ಕಾರ್ಯಕ್ರಮದಲ್ಲಿ ಇನ್ನೊಂದು ಕರೆ ಇದೆ. ನಮಸ್ತೆ. ಹಲೋ, ನಮಸ್ತೆ. ಹಲೋ, ನಮಸ್ತೆ. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಬಗ್ಗೆ ಕೇಳಬೇಕು. ಹುಟ್ಟಿದ ದಿನಾಂಕ ಸಮಯ ಇದೆಯಾ? ಇದೆ. ಹೇಳಿ. 25/1/1993. ಸಮಯ 11:40 ರಾತ್ರಿ. ಹುಟ್ಟಿದ ಸ್ಥಳ ಮಂಗಳೂರು. ಓಕೆ, ಗುರುಜಿ ಒಟ್ಟಿಗೆ ಮಾತಾಡಿ. ನಮಸ್ಕಾರ. ನಮಸ್ತೆ ಗುರುಜಿ. ಏನು ಕೇಳಬೇಕಾಯ್ತು? ನಾನೊಂದು ನೆಟ್ವರ್ಕಿಂಗ್ ಬಿಸ್ನೆಸ್ಗೆ ಒಂದು ಜಾಯಿನ್ ಆಗಿದ್ದೇನೆ. ಓಕೆ. ಸೊ ಅವರು ಫಸ್ಟ್ ವರ್ಕ್ ಮಾಡ್ಬೇಕಾದ್ರೆ ನಾವೇ ಲೀಡ್ಸ್ ಎಲ್ಲ ಕೊಟ್ಟು ವರ್ಕ್ ಮಾಡಿ ಅಂತ ಹೇಳಿದ್ರು. ಇವಾಗ ಶ್ರವಣ ನಕ್ಷತ್ರ ನಿಮ್ದು? ಅಲ್ಲ, ಶತಾಭಿಷ ನಕ್ಷತ್ರ. 25/9. 25/1 ಜನವರಿ. ಅದನ್ನು ಜನವರಿ ಅಂತ ಹೇಳ್ಬಿಟ್ರೆ ಆಗೋಗುತ್ತೆ. ಅದೇನೋ 8, 9 ಆ ನಂಬರ್ಸ್ ಹೇಳ್ತಿರೋ ಅರ್ಥ ಆಗಲ್ಲ. ದಯಮಾಡಿ ಕರೆ ಮಾಡೋರು ಜನವರಿ ಅಂತ ಹೇಳ್ಬಿಡ್ಲಿ, ನಮ್ಗೆ ಈಸಿ ಅದು 1900 ಅದೆಲ್ಲ ಎರಡೂ ಮಿಕ್ಸ್ ಆಗ್ಬಿಡುತ್ತೆ. ಅದಕ್ಕೆ ನಾನು ಫಸ್ಟ್ ನಕ್ಷತ್ರ ಕೇಳ್ಕೊಂಡ್ಬಿಡ್ತೀನಿ, ತಪ್ಪು ಹೇಳಬಾರ್ದು ಅಂತ. ಶತಭಿಷ ನಕ್ಷತ್ರ 3ನೇ ಪಾದ, ಕನ್ಯಾ ಲಗ್ನದಲ್ಲಿ ಹುಟ್ಟಿದ್ದೀರಾ. ರಾಶಿ ಇಂಪಾರ್ಟೆಂಟ್ ಇಲ್ಲ, ಲಗ್ನ ಇಂಪಾರ್ಟೆಂಟು. ತುಂಬ ಜನ ರಾಶಿಯಿಂದ ಬಿದ್ದಿರ್ತಾರೆ, ಅದಕ್ಕೆ ರಾಶಿ ಭವಿಷ್ಯ ಫ್ಲಾಪ್. ಲಗ್ನ ಕನ್ಯಾ ಲಗ್ನದಲ್ಲಿ ಹುಟ್ಟಿದ್ದೀರಾ. ಸದ್ಯಕ್ಕೆ ಶನಿ ದಶ ನಡೀತಾ ಇದೆ. ಏನೋ ಪ್ರಶ್ನೆ ಹೇಳ್ತಾ ಇದ್ರಿ, ಕೇಳಿ. ಏನು ಪ್ರಶ್ನೆ? ಅದೇ ನೆಟ್ವರ್ಕಿಂಗ್ ಬಿಸ್ನೆಸ್ಗೆ ಸೇರಿದ್ದೇನೆ. ಫಸ್ಟ್ ಜಾಯಿನ್ ಆಗ್ಬೇಕಾದ್ರೆ ವರ್ಕ್ ಮಾಡ್ಲಿಕ್ಕೆ ನಾವು ಲೀಡ್ಸ್ ಕೊಡ್ತೇವೆ ಹೇಳಿದ್ರು. ಇವಾಗ ವರ್ಕ್ ಮಾಡ್ಬೇಕಾದ್ರೆ ನೀವು ಪೇಮೆಂಟ್ ಮಾಡಿ ಲೀಡ್ಸ್ ಕೊಟ್ಟು ವರ್ಕ್ ಮಾಡ್ಬೇಕು ಹೇಳ್ತಿದ್ದಾರೆ. ಸೊ ಪೇಮೆಂಟ್ ಮಾಡಿ ಲೀಡ್ಸ್ ಕೊಟ್ಟು ವರ್ಕ್ ಮಾಡಿದ್ರೆ ಏನಾದ್ರೆ ಅಂದ್ರೆ ಸಕ್ಸಸ್ ಆಗುತ್ತಾ ಅಂತ ನೋಡ್ತಾ ಇದ್ದೀನಿ. 3ನೇ ಮನೆ ನೆಟ್ವರ್ಕಿಂಗ್ ಕೆಲಸಕ್ಕೆ 3ನೇ ಮನೆ ಬರಬೇಕು. ಇಲ್ಲಿ 3ನೇ ಮನೆ ಬರ್ತಾ ಇಲ್ಲ. ಥರ್ಡ್ ಹೌಸ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ನೆಟ್ವರ್ಕಿಂಗ್ ಅಂತ ಕರಿತೀವಿ. ಆ 3ನೇ ಮನೆ ಬಂದರೆ ಮಾತ್ರನೇ ಅಲ್ಲಿ ನಮಗೆ ನೆಟ್ವರ್ಕಿಂಗ್ ಕಾಂಬಿನೇಷನ್ ಬರೋದು. ಅಂಡರ್ಗ್ರೌಂಡಲ್ಲಿ 3ನೇ ಮನೆ ಇದೆ, 3-8 ಕಾಂಬಿನೇಷನ್ ದಶಾದಲ್ಲಿ. ಎಂಡಿಂಗಲ್ಲೂ 3-8 ಇದೆ. ನೀವೇ ಮಾಡ್ಕೋಬೇಕು. ಅವರು ಲೀಡ್ಸ್ ಕೊಡೋದು ಡೌಟ್ಫುಲ್ ಅಂತ ತೋರಿಸ್ತಾ ಇದೆ. ಮೇಲ್ಗಡೆ 3 ಇರಬೇಕು, ಅಂಡರ್ಗ್ರೌಂಡಲ್ಲಿ 3 ಇದ್ದರೆ ಸ್ವಲ್ಪ ಕಷ್ಟವಾಗಿ ಬರುತ್ತೆ. ಮತ್ತು 9ನೇ ಮನೆ ಅಷ್ಟು ಒಳ್ಳೆಯದಲ್ಲ ಜಾಬ್ಗೆ ಮತ್ತು ನೆಟ್ವರ್ಕಿಂಗ್ಗೆ. 10ನೇ ಮನೆ ಬರಬೇಕು ಯಾವಾಗಲೂ ಕೂಡ. 10 ಬಂದಾಗ ಬರುತ್ತೆ. ದುಡ್ಡು ಬರೋ ಮನೆಗಳೆಲ್ಲ 2ನೇ ಮನೆ, 6ನೇ ಮನೆ, 7ನೇ ಮನೆ, 10ನೇ ಮನೆ, 11ನೇ ಮನೆ. ದುಡ್ಡು ಬರದೇ ಇರೋ ಮನೆ 5, 8, 9, 12. 9 ಒಂಥರ ಸ್ವಲ್ಪ ವಿಚಿತ್ರ, ಆದರೂ 5, 8, 9, 12 ಮನೆ ದುಡ್ಡು ಕೊಡಲ್ಲ ನಿಮ್ಮ ದಶಾದಲ್ಲಿ ನಡೆದ್ರೆ. ನೀವು ಲಕ್ಷ್ಮೀ ಆರಾಧನೆ ಮಾಡಿ, ಶ್ರೀ ಸೂಕ್ತ ಹೇಳಿ, ಲಕ್ಷ್ಮೀ ಬಾರಮ್ಮ ಅಂತ ಬೆಳಗಿಂದ ಸಾಯಂಕಾಲ ಹೇಳ್ತಾ ಇರಿ. ಹಸು ಬರ್ಬೋದು ನಿಮ್ಮ ಮನೆ ಹತ್ರ, ಯಾರೋ ಕೂಗ್ತವ್ರೆ ಅಂತ, ಅದಕ್ಕೂ ನೀವು ಬಾಳೆಹಣ್ಣು ಕೊಟ್ಟು ಕಳಿಸ್ಬೇಕು. ಲಕ್ಷ್ಮಿ ಮಾತ್ರ ಬರಲ್ಲ. ನಮ್ಮ ಹಾರಸ್ಕೋಪಲ್ಲಿ ಆ ಯೋಗ ಇದ್ದರೆ ಬಂದೇ ಬರುತ್ತೆ. ಜ್ಯೋತಿಷ್ಯ ಅಂತಂದರೆ ಪೂಜೆ ಮಾಡಿಸಿ ಬರೆಸ್ಕೊಳ್ತಕ್ಕಂಥ ವಿಚಾರ ಅಲ್ಲ. ಮನೆಯಲ್ಲಿರ್ತಕ್ಕಂಥ ಹೆಂಗಸರು ಇದನ್ನು ಸ್ವಲ್ಪ ತಲೆಲಿಟ್ಕೊಳ್ಳಿ. ಯಾಕಂದರೆ 8ರಿಂದ 9 ಈ ಪ್ರೋಗ್ರಾಮ್ ಮಾಡ್ತಾ ಇರೋದೇ ಮಹಿಳೆಯರಿಗೆ ಮುಖ್ಯವಾಗಿ. ಮೋಸ ಹೋಗ್ತಾ ಇದ್ದಾರೆ, ಆ ಮೋಸ ಹೋಗಬಾರ್ದು ಅಂತ. ಹಣೆ ಬರನ ಬದಲಾಯಿಸೋಕ್ಕಾಗಲ್ಲ. ಇಲ್ಲಿ ಹಣದ ವಿಚಾರದಲ್ಲಿ 2ನೇ ಮನೆ 2, 3, 8, 9 ರಾಹುನಲ್ಲಿ ಬಂದಿರೋದ್ರಿಂದ ಒಂದು ವಿಶೇಷವಾಗಿರ್ತಕ್ಕಂಥ ಮಂತ್ರ. ಯಾಕಂದರೆ ನೆಟ್ವರ್ಕ್ ಮಾರ್ಕೆಟಿಂಗಲ್ಲಿ ನೆಟ್ವರ್ಕ್ ಆಗಬೇಕು, ದುಡ್ಡು ಬರಬೇಕು. ದುಡ್ಡು ಬರೋದೇ 2ನೇ ಮನೆಯಿಂದ. ಓಂ ರಂ ರಾಹುವೇನ್ ನಮಃ ಅಂತ ಯಥೇಚ್ಛವಾಗಿ ಹೇಳ್ಕೊಳ್ಳಿ. ಹಾಗೆ ದಾನ ಸಜೆಸ್ಟ್ ಮಾಡ್ತೀನಿ. ಆ ದಾನ ಬಂದ್ಬಿಟ್ಟು ಕಡಲೆಕಾಳನ್ನು ದಾನ ಮಾಡ್ತಾರೆ. ಲಾಸು ಕಮ್ಮಿ ಆಗುತ್ತೆ, ಸ್ವಲ್ಪ ಇಂಪ್ರೂವ್ಮೆಂಟ್ ಆಗುತ್ತೆ. ಒಳ್ಳೆಯದಾಗಲಿ. ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ನಿಮ್ಮ ಸಮಸ್ಯೆಯನ್ನು ಆಲಿಸಿ ಅದಕ್ಕೆ ತಕ್ಕಂಥ ಪರಿಹಾರ ಮಾರ್ಗವನ್ನು ಗುರುಜಿಯವರು ತಿಳಿಸ್ಕೊಟ್ಟಿದ್ದಾರೆ. ಹಾಗೆ ಕೆಲವೊಂದು ದಾನಗಳನ್ನು ಮಾಡೋಕ್ಕೆ ಹೇಳಿದ್ದಾರೆ. ಸೊ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅನ್ನೋದಾದರೆ ಅಥವಾ ಇನ್ನೂ ಕೂಲಂಕುಷವಾಗಿ ತಿಳ್ಕೊಳ್ಬೇಕು ಅಂದರೆ ನೇರವಾಗಿ ಗುರುಜಿಯವ್ರನ್ನ ಭೇಟಿ ಆಗಬೇಕು ಅನ್ನೋದಾದರೆ ನಿಮ್ಮ ಟಿ ವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕರೆ ಮಾಡಬೇಕಾಗುತ್ತೆ. ಹೆಚ್ಚಿನ ಮಾಹಿತಿಯನ್ನು ನೀವು ಪಡ್ಕೊಳ್ಬಹುದಾಗಿದೆ. ಇನ್ನು ವೀಕ್ಷಕರೇ, ಇವತ್ತು ಫೆಬ್ರವರಿ 10ನೇ ತಾರೀಕು. ಸೊ ನಾವು ಸುಮಾರು ದಿನಗಳಿಂದ ಹೇಳ್ತಾ ಇದ್ವಿ, ಇವತ್ತಿನಿಂದ ಅಂದರೆ ಫೆಬ್ರವರಿ 10ನೇ ತಾರೀಕಿಂದ ವಾಸ್ತು ತರಗತಿಗಳು ಆರಂಭವಾಗಿದೆ ಅಂತ ಹೇಳಿ. ಸೊ ಆನ್ಲೈನ್ನ ಮುಖಾಂತರವಾಗಿ ವಾಸ್ತು ಕ್ಲಾಸಸ್ನ ಹೇಳ್ಕೊಡ್ತಾರೆ. ಮನೆಯಲ್ಲಿ ವಾಸ್ತು ಸರಿ ಇದೆಯಾ ಇಲ್ವಾ, ಅಥವಾ ನಮ್ಮ ಮನೆ ವಾಸ್ತುವನ್ನು ನಾವು ತಿಳ್ಕೊಳ್ಬೇಕು ಅನ್ನೋದಾದರೆ, ಕೂಲಂಕುಷವಾಗಿ ಅದ್ರ ಬಗ್ಗೆ ನಾಲೆಡ್ಜ್ ಮಾಡ್ಕೊಳ್ಬೇಕು ಅನ್ನೋದಾದರೆ, ಸೊ ವಾಸ್ತು ಕ್ಲಾಸಸ್ಗೆ ಆನ್ಲೈನ್ನ ಮುಖಾಂತರವಾಗಿ ನೀವು ಕಂಡಕ್ಟ್ ಮಾಡ್ತಾ ಇದ್ದಾರೆ ಗುರೂಜಿಯವರು. ಸೊ ಇವತ್ತಿನಿಂದ ಆನ್ಲೈನ್ ಕ್ಲಾಸಸ್ ಶುರುವಾಗ್ತಾ ಇದೆ. ಇನ್ನೂ ಕೂಡ ನಿಮ್ಮ ಹೆಸರನ್ನು ನೋಂದಾಯಿಸ್ಕೊಂಡಿಲ್ಲ ಅನ್ನೋಂಥವ್ರಿಗೆ ಇನ್ನೂ ಸುವರ್ಣ ಅವಕಾಶ ಕಾದಿದೆ. ನೀವೇನು ಮಾಡಬೇಕು, ನಿಮ್ಮನೆ ಟಿ ವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕರೆ ಮಾಡಬೇಕಾಗತ್ತೆ. ಹೆಚ್ಚಿನ ಮಾಹಿತಿಯನ್ನು ನೀವು ಪಡ್ಕೊಳ್ಬಹುದಾಗಿದೆ. ಎಸ್, ಕಾರ್ಯಕ್ರಮದಲ್ಲಿ ಇನ್ನೊಂದು ಕರೆ ಇದೆ. ನಮಸ್ತೆ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಬಗ್ಗೆ ಕೇಳಬೇಕಿತ್ತು. ಹುಟ್ಟಿದ ದಿನಾಂಕ, ಸಮಯ ಹೇಳಿ. ಸಮಯ ಗೊತ್ತಿಲ್ಲ, ಡೇಟ್ ಗೊತ್ತಿದೆ. ಓಕೆ, 1ರಿಂದ 249 ಸಂಖ್ಯೆ ಒಳಗಡೆ ಒಂದು ಸಂಖ್ಯೆ ಹೇಳಿ. 7. ಓಕೆ, ಗುರುಜಿ ಒಟ್ಟಿಗೆ ಮಾತಾಡಿ. ಯಾವ ವಿಚಾರದಲ್ಲಿ ಪ್ರಶ್ನೆ? ನನ್ನ ಮದುವೆ ವಿಚಾರದಲ್ಲಿ ಗುರುಜಿ. ಮ್ಯಾರೇಜ್. ಎಷ್ಟಾಗಿದೆ ಏಜ್ ನಿಮಗೆ? 29. 29.
7ನೇ ಕಸ್ 11 12 ಸ್ವಲ್ಪ ನಿಧಾನಕ್ಕಾಗುತ್ತೆ, ದೂರದ ಪ್ರದೇಶದಿಂದ ಬರುತ್ತೆ, ನಿಧಾನ ಆಗುತ್ತೆ. 11 ಲಾಭಕಾರ ಸಿಗುತ್ತೆ ಅಂತ ಬರ್ತಾ ಇದೆ. ಸಿಗ್ತಕ್ಕಂಥ ಸಮಯ 3, 4, 5. ಓಕೆ, 5ನೇ ಮನೆ, 3ನೇ ಮನೆ, 11ನೇ ಮನೆಯಲ್ಲಿ ದಶದಲ್ಲೂ 11 ಇದೆ. ಶುಕ್ರ ಆಗೇ ಆಗುತ್ತೆ. ಶುಕ್ರ ಆದ ನಂತರ ಮಾತುಕತೆ ಸೂರ್ಯ. ನವೆಂಬರ್ ಆದ ನಂತರ, ಪ್ರಶ್ನಾಶಾಸ್ತ್ರದಲ್ಲಿ ನವೆಂಬರ್ ಆದ ನಂತರ 2026 ಒಳಗಡೆ ಆಗುತ್ತೆ. ಟೆನ್ಷನ್ ತೊಗೋಬೇಡಿ, ಖಂಡಿತ ಆಗುತ್ತೆ. ನವೆಂಬರ್ ಆಗಬೇಕು. ಪ್ರಶ್ನಾಶಾಸ್ತ್ರದಲ್ಲಿ ಒಂದು ರೀತಿ ಪ್ರಿಸೈಸಾಗಿ ಬರುತ್ತೆ, ಜಾತಕದಲ್ಲಿ ಸ್ವಲ್ಪ ಆಚೆ ಈಚೆ ಬರುತ್ತೆ, ಗ್ರಾಸಲ್ಲಿ ಬರುತ್ತೆ, ಇದು ನೆಟ್ಟಲ್ಲಿ ಬರುತ್ತೆ. ಇದು ನೆಟ್ ಅಂತ, ಗ್ರಾಸ್ ಆ್ಯಂಡ್ ನೆಟ್ ಅಂತ ಕರಿತೀವಿ. ಖಂಡಿತ ಆಗುತ್ತೆ, ಏನು ಟೆನ್ಷನ್ ತೊಗೋಬೇಡಿ, ಒಳ್ಳೆಯದಾಗಲಿ. ಓಕೆ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ನಂಬರ್ಗೆ ಕನೆಕ್ಟ್ ಆಗಬೇಕಾಗತ್ತೆ. ಇನ್ನು ವೀಕ್ಷಕರೇ, ಮಾರ್ಚ್ 15ನೇ ತಾರೀಕಿಂದ 15 ದಿನಗಳ ಕಾಲ ಜ್ಯೋತಿಷ್ಯ ತರಗತಿಗಳು ನಡೀತಾ ಇದೆ. ಸೊ ಜ್ಯೋತಿಷ್ಯದ ಬಗ್ಗೆ ನೀವು ತಿಳುವಳಿಕೆಯನ್ನು ಪಡ್ಕೊಳ್ಬೇಕು, ನಿಮ್ಮ ಭವಿಷ್ಯವನ್ನು ನೀವೇ ರೂಪಿಸ್ಕೊಳ್ಬೇಕು, ಭವಿಷ್ಯದ ಬಗ್ಗೆ ನಿಮ್ಗೆ ಏನಾದ್ರೂ ಟೆನ್ಷನ್ ಇದ್ದರೆ ಆ ಕ್ಲಿಯರ್ ಮಾಡಿಕೊಳ್ಬೇಕು ಅನ್ನೋದಾದರೆ ಈ ಜ್ಯೋತಿಷ್ಯ ತರಗತಿಗಳಿಗೆ ನೀವು ಕ್ಲಾಸಸ್ನ ಕಂಡಕ್ಟ್ ಮಾಡ್ತಾ ಇದ್ದಾರೆ ಗುರುಜಿಯವರು. ನೇರವಾಗಿ ನೀವು ಅದನ್ನು ಭೇಟಿ ಆಗಬಹುದು ಗುರುಜಿಯವ್ರನ್ನ. ಜೊತೆಲೇನು ಅಂತ ಹೇಳಿದ್ರೆ ಜ್ಯೋತಿಷ್ಯ ಶಾಸ್ತ್ರದ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನು ನೀವು ಪಡ್ಕೊಳ್ಬಹುದಾಗಿದೆ. ಸೊ ನೀವು ಮಾಡಬೇಕಾಗಿರೋದು, ನಿಮ್ಮನೆ ಟಿ ವಿ ಸ್ಕ್ರೀನ್ ಮೇಲೆ ಒಂದು ನಂಬರ್ನ ಡಿಸ್ಪ್ಲೇ ಮಾಡ್ತಾ ಇದ್ದೀವಿ, ಆ ನಂಬರ್ಗೆ ಕಾಲ್ ಮಾಡಬೇಕಾಗತ್ತೆ. ಹೆಚ್ಚಿನ ಮಾಹಿತಿಯನ್ನು ನೀವು ಪಡ್ಕೊಳ್ಬಹುದಾಗಿದೆ. ಕಾರ್ಯಕ್ರಮದಲ್ಲಿ ಇನ್ನೊಂದು ಕರೆ ಇದೆ. ನಮಸ್ತೆ. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮಗನ ಬಗ್ಗೆ ಕೇಳಬೇಕಾಗಿತ್ತು ಮೇಡಮ್. ಸ್ವಲ್ಪ ಕ್ಲಿಯರ್ ಇಲ್ಲ ನಿಮ್ಮದು ವಾಯ್ಸು, ಕರೆಕ್ಟಾಗಿ ಹೇಳಿ. ಯಾರ ಬಗ್ಗೆ ಕೇಳಬೇಕು? ಮಗನ ಬಗ್ಗೆ ಕೇಳಬೇಕು. ಓಕೆ, ಹುಟ್ಟಿದ ದಿನಾಂಕ, ಸಮಯ ಹೇಳಿ. 15/5/2000. 15/5/2000. ಸಮಯ 11:55 ರಾತ್ರಿ. 11:55 ರಾತ್ರಿ. ಓಕೆ, ಯಾವ ಸ್ಥಳದಲ್ಲಿ ಹುಟ್ಟಿರೋದು? ದಕ್ಷಿಣ ಕನ್ನಡ, ಪುತ್ತೂರು. ಪುತ್ತೂರು. ಗುರುಗಳೊಟ್ಟಿಗೆ ಮಾತಾಡಿ. ನಮಸ್ಕಾರ. ನಮಸ್ಕಾರ. ಹೇಳಿ. ಮಗನ ಜಾಬ್ ಬಗ್ಗೆ ಕೇಳಬೇಕಾಗಿತ್ತು. ಜಾಬ್ ಬಗ್ಗೆ ಅದನ್ನು ಸ್ವಲ್ಪ ಕೂಲಂಕುಷವಾಗಿ ಪ್ರಶ್ನೆ ಕೇಳಿ. ಜಾಬ್ ಬಗ್ಗೆ ಕೇಳಬೇಕು. ಅಲ್ಲಿಗೆ ನಿಂತರೆ ಇಂಥದ್ದು ಓದಿದ್ದಾರೆ, ಇಂಥದ್ದು ಅಪ್ಲೈ ಮಾಡ್ತಾ ಇದ್ದಾರೆ, ಯಾವಾಗ ಸಿಗುತ್ತೆ, ಅಥವಾ ಆಲ್ರೆಡಿ ಜಾಬಲ್ಲಿದ್ದಾರೆ, ಚೇಂಜ್ ಮಾಡಬೇಕು. ಸ್ವಲ್ಪ ಸ್ಪಷ್ಟವಾಗಿ ಮಂಗಳೂರು ಕಡೆಯವರು ಈಸಿಯಾಗಿ ಮಾತಾಡಬೇಕು, ಮನಸ್ಸು ಬಿಚ್ಚಿ. ಜಾಬ್ ಬಗ್ಗೆ ಅವನು BE ಮಾಡಿದ್ದಾನೆ ಸರ್. ಏನು ಮಾಡಿದ್ದಾರೆ? BE. ಓಕೆ, ಅದು ನಾನು ಆಲ್ರೆಡಿ ಹೇಳಾಯ್ತು ಏನೋ ಇದ್ದಾರೆ ಅಂತ. ಈಗೇನು ಮನೇಲಿ ಕೂತಿದ್ದಾರಾ, ಮಲಗಿದ್ದಾರಾ? ಇಲ್ಲ, ಇಲ್ಲಿ ಕೂತಿದ್ದಾನೆ. ಎಲ್ಲೋಗಿದ್ದಾರೆ? ಎದ್ದೋಗಿದ್ದಾರೆ? ಅಲ್ಲ, ಮನೆಯಲ್ಲೇ ಇದ್ದಾನೆ. ಸರಿ, ಕೊಡ್ತೀನಿ. ಸ್ಟ್ರಾಂಗ್ ಆಗಿ ಗುರುದಶ ನಡೀತಾ ಇದೆ. 2025 ಜೂನ್ವರೆಗೂ ಶನಿ ಭುಕ್ತಿ, ಗುರು ಕಾಂಬಿನೇಷನ್ 4, 5. ವರ್ಕ್ ಫ್ರಮ್ ಹೋಮ್ ಅವ್ರಿಗೆ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ವರ್ಕ್ ಫ್ರಮ್ ಹೋಮ್ ಕಾಂಬಿನೇಷನ್ ತೋರಿಸ್ತಾ ಇದೆ ಗುರುನಲ್ಲಿ. 4th ಹೌಸ್ ಇದೆ ಹೌಸ್ ಆಫ್ ಹೋಮ್, ಮತ್ತು 12ನೇ ಮನೆ ಸಾಫ್ಟ್ವೇರ್ ಕಂಪ್ನಿ ತೋರಿಸ್ತಾ ಇದೆ. 6ನೇ ಮನೆ 10ನೇ ಮನೆ ಕಾಂಬಿನೇಷನ್ ಇರಲೇಬೇಕು. 6 ಅನ್ನೋದು ಸ್ವಲ್ಪ ಕಷ್ಟ. ರಾಹು ಆದ ನಂತರ, ಶನಿ ಆದ ನಂತರ ರಾಹು ಯೆಲ್ಲೋ ಕಲರ್, ಇದು ದಶಾ, ಇದು ಭುಕ್ತಿ, ಇದು ಅಂತರ್ಭುಕ್ತಿ ಅಂತೀವಿ. ರಾಹು ಅಂತರ್ಭುಕ್ತಿ ಆದಮೇಲೆ ಗುರು ಅಂತರ್ಭುಕ್ತಿ. ಇಲ್ಲಿ ಕಾಂಬಿನೇಷನಲ್ಲಿ ಗುರು 2025, ಬುಧ ನಂತರ, ಬುಧ ಬಂದಾಗ 4, 8, 4, 5, 10 ಕಾಂಬಿನೇಷನ್ ಬರುತ್ತೆ. 8 ಟೆಕ್ನಿಕಲ್. ಮೇ ಆದಮೇಲೆ ಕೆಲಸ ಸಿಗುತ್ತೆ. ಸೊ ಸ್ಪಷ್ಟವಾಗಿ ಹೇಳಬೇಕು. ಕೆಲಸ ಹುಡುಕ್ತಾ ಇದ್ದಾರೆ, ಕೆಲಸ ಇಲ್ಲ, ಮನೇಲಿ ಮಲಗಿದ್ದಾರೆ, ಈಗ ತಾನೇ ಎದ್ದಿದ್ದಾರೆ, ಬ್ರಷ್ ಮಾಡ್ತಾಯಿದ್ದಾರೆ, ಏನೋ ಹೇಳಬೇಕು. ಅದು ಬಿಟ್ಟು ಕೆಲಸ. ಸೊ ಸ್ಪಷ್ಟವಾಗಿರಬೇಕು, ಕಾನ್ಷಿಯಸ್ ಆಗಿರಬೇಕು, ಕರೆಕ್ಟಾಗಿ ಕ್ವಶನ್ ಕೇಳಬೇಕು. ನಾವು ಅದನ್ನು ಈಸಿಯಾಗಿ ಹುಡುಕಬೇಕು. ಇಲ್ಲ ನಾವು ಸ್ಟೋರಿ ಹೇಳಬೇಕು ಅಂದರೆ ನೀವು ಸ್ಟೋರಿ ಹೇಳಿದ್ರೆ ನಾವು ಸ್ಟೋರಿ ಹೇಳ್ತೀವಿ. ಸೊ ಮೇ ಆದಮೇಲೆ ಅಕ್ಟೋಬರ್ ಒಳಗಡೆ ಕೆಲಸ ಸಿಗುತ್ತೆ. ನಥಿಂಗ್ ಟು ವರಿ. ಮುಂದಿನ ಕರೆಗೋಣ. ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ವೀಕ್ಷಕರೇ, ಜ್ಯೋತಿಷ್ಯ ತರಗತಿಗಳು ನಡೀತಾ ಇದೆ ಅಂತ ನಾನು ನಿಮಗೆ ಹೇಳಿದೆ. ಸೊ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅನ್ನೋ ನಿಮ್ಮ ಟಿ ವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕನೆಕ್ಟ್ ಆಗಬೇಕಾಗತ್ತೆ ಅಂತಲೂ ಕೂಡ ಹೇಳಿದೆ. ಹಾಗೆ 65,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳನ್ನು ಗುರೂಜಿಯವರು ಹೊಂದಿದ್ದಾರೆ. ಸೊ ಆ ವಿದ್ಯಾರ್ಥಿಗಳಲ್ಲಿ ಒಬ್ಬ ವಿದ್ಯಾರ್ಥಿ, ಅಂದರೆ ಡಾಕ್ಟರೇಟ್ ಪದವಿಯನ್ನು ಪಡೆದಿರುವಂಥ ವಿದ್ಯಾರ್ಥಿಗಳು ತರಗತಿಯ ಬಗ್ಗೆ ಮತ್ತು ಗುರುಗಳ ಬಗ್ಗೆ ಒಂದಷ್ಟು ಅನಿಸಿಕೆಯನ್ನು ಹಂಚಿಕೊಂಡಿದ್ದಾರೆ. ಬನ್ನಿ ಕೇಳ್ಕೊಂಡು ಬರೋಣ. ನಮಸ್ಕಾರ. ಪೂಜಾ ಗುರುಗಳಾದ ದಿನೇಶ್ ಗುರುಜಿಗಳಿಗೆ ಸಾಷ್ಟಾಂಗ ವಂದನೆಗಳು. ನಾನೀಗ 6ನೇ ವೇದಿಕ್ ಡಾಕ್ಟರೇಟಲ್ಲಿ ಒಂದು ಡಾಕ್ಟರೇಟ್ ಪದವಿಯನ್ನು ಪಡೆಯೋಕ್ಕಾಗಿ ಈ ಒಂದು ಸಮಾರಂಭಕ್ಕೆ ಆಗಮಿಸಿದ್ದೀನಿ. ತಿಪ್ಸಂದ್ರ ಗ್ರಾಮದ ಶಾಂತಯ್ಯನ ಪುತ್ರ ಅಂತ ನಾನು ಬಸವರಾಜ ಆರಾಧ್ಯ. ಈ ಒಂದು ಸಂದರ್ಭದಲ್ಲಿ ಜ್ಯೋತಿಷ್ಯ ಶಾಸ್ತ್ರ ಅಂದರೆ ಏನು ಅಂತೇಳಿ ಎಲ್ಲ ಜನಗಳು ಕೂಡ ಜಾತಿ ಧರ್ಮ ಭೇದ ಇಲ್ಲದಂತೆ ಗುರು ಬಸವಣ್ಣವರ ಒಂದು ಸಮಾನವಾಗಿ ಈ ಒಂದು ವಿದ್ಯೆಯನ್ನು
ಸೀಮಿತವಾದಂತಹ ಬ್ರಾಹ್ಮಣ ಕುಲಕ್ಕೆ ಸೀಮಿತವಾಗಿದ್ದಂತಹ ಈ ಒಂದು ವಿದ್ಯೆಯನ್ನು ಎಲ್ಲ ಜಾತಿ ಧರ್ಮ ಲಿಂಗ ಭೇದವಿಲ್ಲದಂತೆ ಪರಿಪೂರ್ಣವಾಗಿ ಅರ್ಥಮಯವಾಗಿ ಗುರುಗಳು ನಮಗೆ ಕಲಿಸ್ತಾ ಇದ್ದಾರೆ. ಇನ್ನು ಹೀಗೆ ಸಹಸ್ರಾರು ಜನಗಳಿಗೆ ಈಗಾಗಲೇ ಸುಮಾರು 16,000ಕ್ಕೆ ಹೆಚ್ಚಾಗಿ ವಿದ್ಯಾರ್ಥಿಗಳಿಗೆ ವಿದ್ಯಾ ದಾರಿಯನ್ನು ಹಿಡಿದಿದ್ದಾರೆ. ಇದೇ ರೀತಿ ಗುರುಗಳ ಒಂದು ಆಶೀರ್ವಾದದೊಂದಿಗೆ ಎಲ್ಲ ಜನಗಳು ಕೂಡ ಈ ಒಂದು ವಿದ್ಯೆಯನ್ನು ಕಲಿತು ನಕ್ಷತ್ರ ನಾಡಿಯನ್ನು ಇದೇ ರೀತಿಯಾಗಿ ಪರಿಪೂರ್ಣವಾಗಿ ಬೆಳೆಸಲಿ ಅಂತೇಳಿ ನಾವು ಗುರುಗಳಲ್ಲಿ ಪ್ರಾರ್ಥನಿಸ್ತೀವಿ. ಎಲ್ಲರೂ ಕೂಡ ಈ ಒಂದು ನಕ್ಷತ್ರ ನಾಡಿ ಕಲೀರಿ. ನಿಮ್ಮ ಜೀವನದಲ್ಲಿ ನೀವೇ ಒಂದು ನಿಮ್ಮ ಜ್ಯೋತಿಷ್ಯವನ್ನು ನೀವೇ ನೋಡಿಕೊಂಡು ಮುಂದುವರಿ ಅಂತೇಳಿ ನನ್ನ ಈ ಒಂದು 2 ಮಾತುಗಳನ್ನು ಗುರುಗಳಿಗೆ ಸಲ್ಲಿಸ್ತಾ ಇದ್ದೀನಿ. ನಮಸ್ಕಾರ.